ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕಾಜು ಪಿಸ್ತಾ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನೇನು ಹಬ್ಬಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ಹಬ್ಬದ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಸ್ವೀಟ್ ಅಥವಾ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು. ಸೊ ಇದನ್ನು ಮಾಡೋದಕ್ಕೆ ನಾನು ಫಸ್ಟು 1 ಕಪ್ ಅಷ್ಟು ಗೋಡಂಬಿನ ತಗೊತಾ ಇದ್ದೀನಿ. ಇದರ ಕ್ವಾಂಟಿಟಿ 150 ಗ್ರಾಮ್ಸ್ ಅಷ್ಟು ಇರುತ್ತೆ. ಆ್ಯಂಡ್ ಪಿಸ್ತಾ 1/2 ಕಪ್ ಅಷ್ಟು ತೊಗೊಂಡಿದ್ದೀನಿ. 50 to 60 ಗ್ರಾಮ್ಸ್ ಇದೆ. 2 ಏಲಕ್ಕಿ, ಸ್ವಲ್ಪ ತುಪ್ಪ. ಸೊ ಈಗ ಪಿಸ್ತಾ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಜಾರ್ ತಗೊಂಡು 2 ಟೇಬಲ್ ಸ್ಪೂನ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡ್ಕೋಬೋದು. ಏಲಕ್ಕಿ ಹಾಕ್ಬಿಟ್ಟು ನಾನೀಗ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಏಲಕ್ಕಿ ಕೂಡ ನಿಮಗೆ ಎಲ್ಲೂ ಕಾಣೋದಿಲ್ಲ, ಚೆನ್ನಾಗಿ ಬ್ಲೆಂಡ್ ಆಗಿದೆ. ಪಿಸ್ತಾ ಸ್ಟಫಿಂಗಿಗೆ ನೀವು ಜಾಸ್ತಿ ಶುಗರ್ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾವು ಗೋಡಂಬಿ ಡೋ ಅಥವಾ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾದ್ರೆ ಸಕ್ಕರೆ ಪಾಕ ಮಾಡ್ಕೋತೀವಿ. ಈಗ ಸೇಮ್ ಮಿಕ್ಸಿ ಜಾರ್ಗೆ ಪಿಸ್ತಾನ ಆ್ಯಡ್ ಮಾಡಿಕೊಂಡು ಚಿಕ್ಕ ಪಲ್ಸಸ್ ಥರ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡ್ತಾ ಫೈನ್ ಪೌಡರ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಬ್ಲೆಂಡ್ ಮಾಡಿದ್ರೆ ಆಯಿಲಿ ಥರ ಆಗಿಬಿಡುತ್ತೆ. ನೋಡಿ ಎಷ್ಟು ಫೈನ್ ಪೌಡರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಬೇಕಾದರೆ ನೀವು ಜರಡಿಯಲ್ಲಿ ಇದನ್ನು ಶೋಧಿಸ್ಕೋಬೋದು, ಬಟ್ ನಾನಿಲ್ಲಿ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಪ್ಲೇಟ್ಗೆ ನಾನು ಬ್ಲೆಂಡ್ ಮಾಡ್ಕೊಂಡಿರೋಂತಹ ಪಿಸ್ತಾ ಪೌಡರ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದೇನು ವಾಟ್ರಿ ಟೈಪ್ ಇಲ್ಲ ಅಥವಾ ಪೇಸ್ಟ್ ಥರನೂ ಇಲ್ಲ, ಪೌಡರ್ ರೀತಿಯಲ್ಲೇ ಇದೆ. ಸೊ ಈಗ ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ಗಂಟುಗಳು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಹಾಕಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಬಾಯ್ಲ್ ಮಾಡ್ಕೊಂಡಿರೋಂತಹ ಹಾಲನ್ನು ಯೂಸ್ ಮಾಡ್ಬೋದು. ನಾನು 2 ಟೇಬಲ್ ಸ್ಪೂನ್ಸ್ ಆಗೋವಷ್ಟು ಕಾಯಿಸಿ ಇಟ್ಟಿರೋಂತಹ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹಾಲು ಹಾಕಬಾರ್ದು, ಯಾಕೆ ಅಂತಂದರೆ ಶುಗರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀವಲ್ವ, ಜಾಸ್ತಿ ಹಾಲು ಹಾಕಿದ್ರೆ ಅದು ಪೇಸ್ಟ್ ಟೈಪ್ ಆಗಿಬಿಡುತ್ತೆ. ನಮಗೆ ಪೇಸ್ಟ್ ಟೈಪ್ ಆಗೋದೇನೂ ಬೇಕಾಗಿರಲ್ಲ. ಚಪಾತಿಗೆ ಹೇಗೆ ಕಲಿಸ್ಕೋತೀವಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ನೋಡ್ತಾ ಇರ್ಬೋದು, ನಾನು ಇದನ್ನು ಸ್ವಲ್ಪ ತುಪ್ಪನ ಸವರ್ಕೊಂಡು ಸ್ಟಫಿಂಗ್ ರೆಡಿ ಮಾಡಿಟ್ಕೊಂಡಿದ್ದೀನಿ. ಜಾಸ್ತಿ ತುಪ್ಪ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಹಿಟ್ಟು ನಿಮ್ಮ ಕೈಗೆ ಅಂಟದೇ ಇರೋಷ್ಟು ತುಪ್ಪನ ಯೂಸ್ ಮಾಡಿದ್ರೆ ಸಾಕು. ಸೊ ಈಗ ಸ್ಟಫಿಂಗ್ ರೆಡಿ ಆಗಿದೆ. ಕೆಲವೊಬ್ಬರು ಫುಡ್ ಕಲರ್ಸ್ನ ಆ್ಯಡ್ ಮಾಡ್ತಾರೆ, ಬಟ್ ನಾನು ಫುಡ್ ಕಲರ್ಸ್ನ ಸಜೆಸ್ಟ್ ಮಾಡೋದಿಲ್ಲ. ಆ್ಯಂಡ್ ಈಗ 150 ಗ್ರಾಮ್ಸ್ ಆಗೋಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಆಗಲೇ ಪಿಸ್ತಾ ಪೌಡರ್ ಹೇಗೆ ಮಾಡ್ಕೊಂಡ್ವಿ ಸೇಮ್ ಅದೇ ರೀತಿ ಚಿಕ್ಕ ಪಲ್ಸಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ತಾ ಬ್ಲೆಂಡ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಬ್ಲೆಂಡ್ ಮಾಡಿಕೊಂಡ್ರೆ ಗೋಡಂಬಿಯಲ್ಲಿ ಎಣ್ಣೆ ಥರ ಫಾರ್ಮ್ ಆಗಿ ಪೇಸ್ಟ್ ರೀತಿ ಆಗಿಬಿಡತ್ತೆ. ಸೊ ಈಗ ಗೋಡಂಬಿ ಪೌಡರ್ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನ್ಗೆ 1/2 ಕಪ್ ಅಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. 100 ಗ್ರಾಮ್ಸ್ ಅಷ್ಟು ಇರುತ್ತೆ. 1/4 ಕಪ್ ಅಷ್ಟು ನೀರನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಲು ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಒಂದು ಕಂಬಿ ಪದರದಷ್ಟು ಪಾಕ ಆಗಿರಬೇಕು, ಅಂದರೆ ಒಂದು ದಾರದ ರೀತಿ ಪಾಕ ಕಾಣಿಸ್ಬೇಕು. ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ನೀವು ಕೈ ಆಡಿಸ್ತಾ ಇರ್ಬೋದು. ಸಕ್ಕರೆ ಈಗ ಚೆನ್ನಾಗಿ ಕರಗಿದೆ. ಕೈಯಲ್ಲಿ ನೀವು ಈ ರೀತಿ ಮುಟ್ಟಿ ನೋಡಿದ್ರೆ ಒಂದೆಳೆ ದಾರ ಥರ ನಿಮಗೆ ಕಾಣಿಸ್ಬೇಕು. ಆ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಪಾಕ ಆಗಿದ್ರೆ ಸಾಕು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಗಲೇ ನಾವು ಬ್ಲೆಂಡ್ ಮಾಡ್ಕೊಂಡಿದ್ದಂತಹ ಗೋಡಂಬಿನ ಕೂಡ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಎಲ್ಲೂ ಕೂಡ ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟಿರಿ. ಗೋಡಂಬಿ ಪೌಡರ್ನ ಆ್ಯಡ್ ಮಾಡಿದಾದಮೇಲೆ ತುಂಬ ಹೊತ್ತು ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ತುಂಬ ಹೊತ್ತು ನಾವು ಸ್ಟವ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ತಾ ಇದ್ದರೆ ಅದು ಹಾರ್ಡ್ ಆಗಿಬಿಡುತ್ತೆ, ಬರ್ಫಿ ಥರ ಆಗಿಬಿಡುತ್ತೆ. ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಲ್ಲಿ ಇದ್ರೇ ಸರಿ ಹೋಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು 2 to 3 ಮಿನಿಟ್ಸ್ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಗೋಡಂಬಿ ಮಿಕ್ಸ್ಚರ್ ಏನಿದೆ ಅದು ಪ್ಯಾನಿಂದ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಸಪ್ರೇಟ್ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ನ ಆಫ್ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಇರಬೇಕಾದ್ರೇ ಸ್ಟವ್ ಆಫ್ ಮಾಡ್ಕೋಬೇಕು, ಯಾಕಂದರೆ ಇನ್ನೂ ಆರಿದ ಮೇಲೆ ಗಟ್ಟಿ ಆಗಿಬಿಡುತ್ತೆ. ಇದನ್ನು ಈಗ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡೋಣ. ನೀವು ಕೈಯಲ್ಲಿ ಮುಟ್ಟೋ ಅಂತಹ ಬಿಸಿ ಇದ್ದರೆ ಸಾಕು. ಬೇಕಾದರೆ ನೀವು ಒಂದು ಪ್ಲೇಟ್ಗೆ ತುಪ್ಪನ ಹಚ್ಚಿ ಲೈಟಾಗಿ ನಾದ್ಕೋಬೋದು. ಇಲ್ಲಿ ನಾನೊಂದು ಪಾರ್ಚ್ಮೆಂಟ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ತಡ್ತಿರಲ್ವ, ನೀವು ಆ ಪೇಪರ್ನ ಕೂಡ ಯೂಸ್ ಮಾಡ್ಬೋದು. ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿರೋಂತಹ ಪಿಸ್ತಾ ಸ್ಟಫಿಂಗ್ನ ಈ ಥರ ರೋಲ್ ಮಾಡ್ಕೋಬೇಕು. ಸೇಮ್ ಅದೇ ರೀತಿಯೇ ಗೋಡಂಬಿ ಮಿಕ್ಸ್ಚರ್ನ ಕೂಡ ಚಪಾತಿನ ಲಟ್ಸೋ ರೀತಿ ನಾವು ಲಟ್ಟಿಸ್ಕೋಬೇಕು. ಬೇಕಾದರೆ ನೀವು ಒಬ್ಬಟ್ಟನ್ನ ಯಾವ ರೀತಿ ತಟ್ತೀರಾ ಆ ರೀತಿ ಕೈಯಲ್ಲೂ ಕೂಡ ತಟ್ಬೋದು. ಕೆಲವೊಂದು ಸರಿ ಅಂಟುತ್ತೆ. ಸೊ ಅದರಿಂದ ನೀವು ಚಪಾತಿ ಕೋಲ್ಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಅದರಲ್ಲಿ ನೀವು ಲಟ್ಟಿಸ್ಕೋಬೋದು.
ತೀರಾ ತೆಳುವಾಗಿ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಲಟ್ಟಿಸ್ಕೊಂಡಿದ್ದಾದಮೇಲೆ ಪಿಸ್ತಾದು ರೋಲ್ ಏನು ಮಾಡ್ಕೊಂಡಿದ್ವಿ ಅದನ್ನು ಇದ್ರ ಮೇಲೆ ಇಟ್ಟು ರೋಲ್ ಮಾಡ್ಕೊಳ್ಳೋಣ. ರೋಲ್ಸ್ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ರೋಲ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಸಣ್ಣ ಬೇಕು ಅಂತಂದರೆ ತೆಳುವಾಗಿ ಕೂಡ ರೋಲ್ ಮಾಡ್ಕೋಬೋದು. ರೋಲ್ ಮಾಡ್ಕೊಂಡಿದ್ದಾದಮೇಲೆ ನಾನೊಂದು ಚಾಕುಗೆ ತುಪ್ಪನ ಸವರ್ಕೊಂಡು ಕಟ್ ಮಾಡ್ಕೋತೀನಿ. ನಿಮಗೆ ಬೇಕಾಗಿರೋಂತಹ ಡೈಮೆನ್ಷನ್ಸಲ್ಲಿ ಕಟ್ ಮಾಡ್ಕೋಬೋದು. ಬಟ್ ರೋಲ್ಸ್ ಅಲ್ವಾ, ರೋಲ್ಸ್ ಥರ ಇದ್ರೇ ಚೆನ್ನಾಗಿರುತ್ತೆ. ಕ್ಯೂಬ್ಸ್, ಸರ್ಕಲ್, ಸ್ಕ್ವೇರ್ ಶೇಪಲ್ಲೂ ನೀವು ಕಟ್ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಸ್ಟಾರ್ಸ್ ಅಥವಾ ಟ್ರಯಾಂಗಲ್ ಶೇಪ್ಸಲ್ಲಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಎಲ್ಲೂ ಕೂಡ ತುಪ್ಪನ ಯೂಸ್ ಮಾಡಿಲ್ಲ, ಆದರೂ ಕೂಡ ಎಷ್ಟು ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ಬಂದಿದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.